ಶೋಚನೀಯವಾಗಿರ್ತಕ್ಕಂಥದ್ದರೆ 850 ವಸತಿ ಶಾಲೆಗಳಲ್ಲಿ ಈಗಾಗಲೇ 380 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯದ ಕೇಸ್ ರಿಜಿಸ್ಟರ್ ಆಗಿದೆ ಸರ್. ಫೋಕ್ಸೋ ಕೇಸ್ ಆಗಿದೆ. ಅದು ಎಷ್ಟು ದುರಂತ ಫೋಕ್ಸೋ ಕೇಸ್ ಆಗಿದೆ. ಅದು ಸಹಿತ ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಇನ್ನು ಕೊನೆಯದಾಗಿ ಸರ್, ಕೊನೆಯ ಒಂದು ವಿಷಯ ಅಂದರೆ ಈಗಾಗಲೇ ಯೋಜನಾ ಇಲಾಖೆಯಲ್ಲಿ ಇಂಪ್ಯಾಕ್ಟ್ ಇವ್ಯಾಲ್ಯೂಯೇಷನ್ ಆಫ್ ಗವರ್ಮೆಂಟ್ ಹಾಸ್ಟೆಲ್ಸ್ ಫಾರ್ SC, ST, OBC ಸ್ಟೂಡೆಂಟ್ಸ್ ಆನ್ ಎನ್ರೋಲ್ಮೆಂಟ್, ಟ್ರಾನ್ಸಿಷನ್ ಅಂಡ್ ಲರ್ನಿಂಗ್ ಔಟ್ಕಮ್ಸ್ ಇನ್ ಕರ್ನಾಟಕ ಅಂತಕ್ಕಂಥ ಒಂದು ವರದಿ ಇದೆ. ಇಲ್ಲಿ ಯೋಜನಾ ಇಲಾಖೆಗೆ ಕರ್ನಾಟಕ ಸರ್ಕಾರ ಅದು ರೆಕಮೆಂಡೇಶನ್ಸ್ ಇದಾವೆ. ಆ ರೆಕಮೆಂಡೇಶನ್ಸ್ ದಯವಿಟ್ಟು ಜಾರಿ ತರಬೇಕು. ಇದರ ಬಗ್ಗೆ ನೀವು ಕೇವಲ ಒಂದು ಉತ್ತರದ ರೂಪದಲ್ಲಿ ಇರಬಾರ್ದು. ಇದು ನಮ್ಮ ಮನಸ್ಸಿನಿಂದ ಒಂದು ಅದಕ್ಕೆ ಹತ್ತಿರ ಹೋಗಿ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿದೆ. ಸೊ ಅದನ್ನು ತಾವು ದಯವಿಟ್ಟು ಕಳಕಳಿ ತೋರಿಸಬೇಕು ಕೇಳ್ತಾರೆ. ಸಭಾಪತಿಗಳೇ, ಅದೇನು 6 ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬಂದಿದೆ. ಸತ್ಯ, ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ಗೆ ಬಹಳಷ್ಟು ಡಿಮಾಂಡ್ ಇದೆ. ಅದಕ್ಕೆ ಈಗ ಈ ವರ್ಷದಿಂದ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ನೊಳಗೆ ಘೋಷಣೆಯನ್ನು ಮಾಡಿದ್ದಾರೆ. 150 ಹಾಸ್ಟೆಲ್ಗಳನ್ನು, 75 ಹಾಸ್ಟೆಲ್ ಅನ್ನ ಮಹಿಳೆಯರಿಗೆ, 75 ಬಾಲಕರಿಗಾಗಿ ಹಾಸ್ಟೆಲ್ ಅನ್ನ ಮಾಡಿದ್ವು. ಅದಕ್ಕೆ ಒಂದು ಜಿಲ್ಲಾ ಕೇಂದ್ರದಾಗ ಮಾತ್ರ ಕೊಡುವಂತ ಬಜೆಟ್ನ ಘೋಷಣೆ ಮಾಡೋದ್ರಿಂದ ಸ್ವಲ್ಪ ಒಂದು ಶಾಸಕರೆಲ್ಲರೂ ವಿಧಾನಸಭಾ ಕ್ಷೇತ್ರವಾರನ್ನು ಮಾಡಿ ಅಂತ ಹೇಳಿದ್ರೆ ಎಲ್ಲೆಲ್ಲೇ ಲಭ್ಯತೆ ಇದೆ, ಎಲ್ಲೆಲ್ಲೇ ಅವಶ್ಯಕತೆ ಇದೆ, ಯಾವ ಜಿಲ್ಲೆಗೆ ಅವಶ್ಯಕತೆ, ಅದು ವಿಶೇಷವಾಗಿ ಕೆಲವೊಂದಿಷ್ಟು ಬೆಳಗಾವಿ, ಧಾರವಾಡ, ಮೈಸೂರು, ಕೆಲವೊಂದಿಷ್ಟು ಎಜುಕೇಶನ್ ಹಬ್ ಇರುವಂತಹ ಜಿಲ್ಲೆಗಳಿಗೆ ಹೆಚ್ಚು ಹಾಸ್ಟೆಲ್ಗಳನ್ನು ಕೊಡಬೇಕು. ಉಳಿದಿದ್ದನ್ನ ತಾಲೂಕು ಮಟ್ಟದೊಳಗೆ ಹಾಸ್ಟೆಲ್ಗಳನ್ನು ಕೊಡಬೇಕಂತ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಆದಷ್ಟು ಬೇಗನೆ ನೀವೇನು 6 ಲಕ್ಷದಿಂದ ಈಗ 2,28,000 ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ ಮಕ್ಕಳಿದ್ದಾರೆ. ಅದಕ್ಕೆ ನಾವು ಹಂತ ಹಂತವಾಗಿ ಹೆಚ್ಚು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತೀವಿ. 100 ಇರುವಂತಹ ಹಾಸ್ಟೆಲ್ಗೆ 150 ಲಾಸ್ಟ್ ಇಯರ್ ವರ್ಷ ನಾನು 30,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೊಟ್ಟಿದ್ದೀನಿ ಮಾನ್ಯ ಸಭಾಪತಿಗಳೇ. ಈ ಸತಿನೂ 150 ಹಾಸ್ಟೆಲ್ಗಳನ್ನು ಹೊಸವನ್ನು ಕೊಡೋದ್ರ ಮುಖಾಂತರ ಹಿಂದುಳಿದ ವರ್ಗದ ಮಕ್ಕಳಿಗೆ ವಿಶೇಷ ಕಾಳಜಿಯನ್ನು ವಹಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ. ಗೋವಿಂದರಾಜು, ಆಮೇಲೆ ಅದರ ಜೊತೆಗೆ ನೀವು ಯೋಜನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನ್ಯ ಸಭಾಪತಿಗಳೇ, ಅವರು ಯಾವ್ದಾದ್ರು ಹಾಸ್ಟೆಲ್ ಈಗ ಯಾವ್ದಾದ್ರು ಜಿಲ್ಲೆ ಅವ್ರ ಜಿಲ್ಲೆ ಒಳಗೆ ಪರ್ಟಿಕ್ಯುಲರ್ ಹಾಸ್ಟೆಲ್ಗಳು ಏನಾರ ಇದ್ರೆ ಅದನ್ನ ಪೂರ್ಣ ಮಾಹಿತಿ ಕೊಟ್ಟು ನಾನು ಸರಿ ಮಾಡೋದಕ್ಕೆ ಮಾಡ್ತೀವಿ. 8 ಜನ ಸಚಿವರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಹೇಳಿದ್ರೆ 8 ಜನ ಸಚಿವರು ಕಡ್ಡಾಯವಾಗಿ ಹಾಜರಿರಬೇಕು. 2 ಜನ ಇದ್ದಾರೆ. ಕಡ್ಡಾಯ ಅಂತ ಯಾಕೆ ಬರೀತೀರಿ? ಹಂಗೆ ಬರ್ಬಿಡಿ, ಯಾರ ಬೇಕಾದ್ರೂ ಬರ್ಲಿ. 6 ಜನ ಇದ್ದಾರೆ ನೋಡಿ. ಇನ್ನೂ ಕಡ್ಡಾಯ ಇದು ಸರಿ ಇಲ್ಲ. ಇದು ಸರಿ ಎಲ್ಲ ಇದು ರಾಜಕೀಯ, ಇದು ಸರಿ ಇಲ್ಲ. ಎಲ್ಲ ಸರಿ ಇದೆ. ಮಂತ್ರಿಗಳೇ, ಹೇಳ್ತೀನಿ ನೋಡಿ, 9 ಮಂದಿ ಇದ್ದೀವಿ. ಈ ಸಭಾನಾಯಕರೇ ಹೇಳ್ರಿ. ನೋಡಿ, ಕಡ್ಡಾಯವಾಗಿರೋ ಬೋಸರಾಜ್, HK ಪಾಟೀಲ್, ಈಶ್ವರ್ ಬಿ ಖಂಡ್ರೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, KH ಮುನಿಯಪ್ಪ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್, K ವೆಂಕಟೇಶ್ ಕಡ್ಡಾಯವಾಗಿರೋರು ದಯಮಾಡಿ ಹೇಳಿ, ಅವರಿಗೆ ಬೇಗ ಬೇಗ ಬರ್ಲಿಕ್ಕೆ ಹೇಳಿ. ರೈಟ್. ಹಾ, ಗೋವಿಂದರಾಜು ಇಲ್ಲಿ ಕೇಳಿದಲ್ಲ, ಆಯ್ತು. ಸಭಾಪತಿಗಳೇ, ಎಲ್ಲರೂ ನಿನಗೆ ಬುದ್ಧಿವಂತರಿರ್ಬೇಕಲ್ಲ. ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಆಯ್ತಾಯ್ತು. ನೀವು
ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಪ್ರಶ್ನೆ ಕೇಳಿ ಪದೇ ಎತ್ತಿ ಅಂತ ನೀವು ನಿಲ್ಲೋದು ನೀವೇನ ಸಭಾನಾಯಕರ ಕೂಡ ಇದನ್ನ ಅಬ್ಜೆಕ್ಷನ್ ರೈಸ್ ಮಾಡಿದ್ದೆ. ಇದು ಏನ್ ಪದ್ಧತಿ? ಇದು ಸಚಿವರೇ ಬರಂಗಿಲ್ಲ ಪ್ರಶ್ನೆ ಕೊಡುವಂತ ಪ್ರಶ್ನೆಗಳು ಯಾರು ಉತ್ತರ ಕೊಡಬೇಕು? ಯಾರು ಉತ್ತರ ಕೊಡಬೇಕು? ಪ್ರಶ್ನೆಗೆ ಯಾವ ಪ್ರಶ್ನೆ? ಎಲ್ಲ ಪ್ರಶ್ನೆಗಳಿಗೆ ಕೇಳಿ ಪ್ರಶ್ನೆಗೆ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗೆ ಕಡ್ಡಾಯವಾಗಿರ್ತಕ್ಕಂಥ ಸಚಿವರು 5 ಮಂದಿ ಈಗ ಸಭಾಪತಿಗಳು ಓದಿದ್ರು ನೀವು ಕೂಡ ಅರ್ಥ ಮಾಡಲ್ಲ. ಅಲ್ಲ ಏನ್ ಬರ್ತಾ ಇದಾರೆ ಅಂದ್ರೆ ಏನಿದೇನು ಬರ್ತಾ ಇದಾರೆ ಹೋಗ್ತಾ ಇದಾರೆ, ಇದೇನು ಫಿಲ್ಮ್ ಶೋನ ಬರ್ತಾ ಇದಾರೆ ಹೋಗ್ತಾ ಇದಾರೆ ಅನ್ನಕ್ಕೆ? ಈ ರಾಜ್ಯ ಜನ ನಮ್ಮನ್ನ ನೋಡ್ತಾ ಇದಾರೆ, ನಮ್ಮನ್ನ. ಸುನೀಲ ಸ್ವಲ್ಪ ಸುಧಾರಣೆ ಅಲ್ಲ ನಿನ್ನೆನೂ ಕೂಡ ನಾವು ಸುಧಾರಣೆ ಹೇಳುದಂದ್ರೆ ಹೆಂಗೆ ಸರ್? ಮಾಡೋಣ.